ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು IPLನಲ್ಲಿ ಕ್ವಾಲಿಫೈಯರ್ 2 ಪಂದ್ಯ ನಡೆಯಲಿದೆ. ಮುಂಬೈ ಇಂಡಿಯನ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ನಡುವೆ ಇವತ್ತು ಮುಖಾಮುಖಿ ಆಗ್ತಾ ಇದೆ. ಸೊ ಇವತ್ತು ಗೆದ್ದ ತಂಡ RCB ವಿರುದ್ಧ ಫೈನಲನ್ನು ಆಡಲಿದ್ದಾರೆ 3 ಜೂನ್ನಂದು. ಸೊ ಈ ಮ್ಯಾಚ್ನ ಕುರಿತಾದ ಸಣ್ಣ ಪ್ರಿವ್ಯೂವನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೆ ಮೊದಲು ಚಾನಲ್ಗೆ ಹೊಸಬರಾಗಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟಾಪಟ್ ಅಂತ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಇವತ್ತು ಕ್ವಾಲಿಫೈಯರ್ 2 ನಡೀತಾ ಇದೆ. ಇವತ್ತು ನಡೀತಾ ಇರೋದು ಅಹಮದಾಬಾದ್ನ ಸ್ಟೇಡಿಯಂನಲ್ಲಿ. ಸೊ ಸಖತ್ತಾಗಿ ಕಮ್ ಬ್ಯಾಕ್ ಮಾಡಿ ವಿನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಮುಂಬೈ ಇಂಡಿಯನ್ಸ್ ತಂಡ. ಸ್ಟಾರ್ಟಿಂಗ್ನಲ್ಲಿ ಈ ಸೀಸನ್ ಚೆನ್ನಾಗಾಗಿರಲಿಲ್ಲ ಅವ್ರಿಗೆ, ಆಮೇಲೆ ಕಮ್ ಬ್ಯಾಕ್ ಮಾಡಿ ಇವಾಗ ಕ್ವಾಲಿಫೈರ್ 2 ತನಕ ಬಂದಿದ್ದಾರೆ. ಎಲಿಮಿನೇಟರಲ್ಲೂ ಕೂಡ ಸಖತ್ತಾಗಿ ಆಡಿ GTನ ಮನೆಗೆ ಕಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇನ್ನು ಪಂಜಾಬ್ ಕಿಂಗ್ಸ್ ಕಡೆ ಬರೋದಾದರೆ RCB ವಿರುದ್ಧ ಕಳಪೆಯಾಗಿ ಕ್ವಾಲಿಫೈಯರ್ 1 ಸೋತಿ ಕಾನ್ಫಿಡೆನ್ಸನ್ನು ಕಳ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇವತ್ತು ಲಕ್ಕಿದೆ ಈ ಗೆದ್ದ ತಂಡಕ್ಕೆ ಮತ್ತೊಮ್ಮೆ ಫೈನಲ್ ಪ್ರವೇಶ ಮಾಡೋದಕ್ಕೆ. ಪಂಜಾಬ್ ಕಿಂಗ್ಸ್ಗಂತೂ ಮತ್ತೊಂದು ಲಕ್ಕಿದೆ, ಟಾಪ್ ಆಫ್ ದ ಟೇಬಲ್ ಮುಗಿಸಿರೋದ್ರಿಂದ ಈ ಲಕ್ ಅವ್ರಿಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸೊ ಇವತ್ತು ಸಖತ್ ಎಕ್ಸೈಟಿಂಗ್ ಬ್ಯಾಟಲ್ ನೋಡೋದಕ್ಕೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಮುಂಬೈ ಕಡೆ ಹೇಳೋದಾದರೆ ರೋಹಿತ್ ಶರ್ಮಾ, ಜಾನಿ ಬೇಸ್ಟವ್ ಸಖತ್ತಾಗಿರೋ ಫಾರ್ಮ್ನಲ್ಲಿದ್ದಾರೆ. ಅದನ್ನು ಬಿಟ್ಟರೆ ಸೂರ್ಯಕುಮಾರ್ ಯಾದವ್, ಪಾಂಡ್ಯ, ಹಾಗೆಯೇ ತಿಲಕ್ ವರ್ಮಾ ಅಂತಹ ಪ್ಲೇಯರ್ಸ್ಗಳು ಕೂಡ ಇದ್ದಾರೆ. ಇನ್ನು ಫಿನಿಷಿಂಗ್ನಲ್ಲಿ ನಮಂದಿರ್ ಸಖತ್ತಾಗಿ ಫಿನಿಷ್ ಮಾಡ್ತಾ ಇದ್ದಾರೆ. ಮಿಚ್ ಸ್ಯಾಂಟ್ನರ್ ಸ್ಪಿನ್ನರ್ ಇದ್ದಾರೆ, ಹಾಗೆಯೇ ಬುಮ್ರಾ, ಬೋಲ್ಟ್, ಹಾಗೆಯೇ ಗ್ಲೀಸನ್ ಫಾಸ್ಟ್ ಬಾಲಿಂಗ್ ಇದೆ ಮುಂಬೈ ಕಡೆಗೆ. ಸೊ ಸಖತ್ತಾಗಿರೋ ಬ್ಯಾಲೆನ್ಸ್ಡ್ 11 ಇದೆ ಅಂತಲೇ ಹೇಳ್ಬೋದು ಮುಂಬೈ ಕಡೆಗೆ. ಸೊ ಜಾಸ್ತಿ ಫೇವ್ರೇಟ್ಸ್ ಅಂದರೆ ಇವತ್ತಿನ ಪಂದ್ಯದಲ್ಲಿ ಮುಂಬೈ ಅಂತಲೇ ಹೇಳ್ಬೋದು. ಆದರೆ ಪಂಜಾಬ್ ಕಿಂಗ್ಸನ್ನು ಕೂಡ ನಾವು ಅಂಡರ್ ಎಸ್ಟಿಮೇಟ್ ಮಾಡೋ ಹಾಗಿಲ್ಲ ಖಂಡಿತವಾಗ್ಲೂ. ಥ್ರೂ ಔಟ್ ದ ಸೀಸನ್ ಸಖತ್ತಾಗಿ ಆಡ್ಕೊಂಡು ಬಂದಿದ್ದಾರೆ. ಒಂದು ಬ್ಯಾಡ್ ಗೇಮ್ ಆ ಥರ ಡಿಸೈಡ್ ಮಾಡೋದಕ್ಕಾಗೋದಿಲ್ಲ. ಸೊ ಓಪನರ್ಸು ಮತ್ತು ಮಿಡ್ಲ್ ಆರ್ಡ್ರಲ್ಲಿ ಆಡಿಬಿಟ್ರು ಅಂದರೆ ಮುಂಬೈನ ಖಂಡಿತವಾಗ್ಲೂ ಅವ್ರಿಗೂ ಕೂಡ ಸೋಲ್ಸೋ ಕ್ಷಮತೆ ಇದೆ ಅಂತಲೇ ಹೇಳ್ಬೋದು. ಸೊ ಮೊದಲೇದಾಗಿ ಹೇಳ್ಬೇಕಂದ್ರೆ ಪ್ರಿಯಾಂಶ್ ಆರ್ಯ ಮತ್ತು ಪ್ರಭ್ ಸಿಮ್ರನ್ ಅವರ ಪಾರ್ಟ್ನರ್ಶಿಪ್ ಮುಖ್ಯ ಅವ್ರಿಗೆ. ಈ ಪಾರ್ಟ್ನರ್ಶಿಪ್ ಏನಾದರೂ ಬಂತು ಅಂದರೆ ಖಂಡಿತವಾಗ್ಲೂ ಮ್ಯಾಚು ಪಂಜಾಬ್ ಕಡೆನೇ ಹೋಗುತ್ತೆ ಅಂತಲೇ ಹೇಳ್ಬೋದು. ಸೊ ಆಲ್ಮೋಸ್ಟ್ ಮ್ಯಾಚ್ ಡಿಫೈನ್ ಮಾಡುತ್ತೆ ಆ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ಬೋದು. ಸೊ ಅದಾದ ಬಳಿಕ ಅಯ್ಯರ್ ಮತ್ತು ಇಂಗ್ಲೀಷ್ ಒಳ್ಳೆ ಪಾರ್ಟ್ನರ್ಶಿಪ್ ಮಾಡ್ತಾರೆ ಓಪನಿಂಗ್ ಬಂತು ಅಂತ ಹೇಳಿದ್ರೆ. ಅದಾದ ಬಳಿಕ ನೇಹಲ್ ವಧೇರಾ, ಸ್ಟಾಯ್ನಿಸ್ ಅಂತಹ ಬಿಗ್ ಹಿಟರ್, ಶಶಾಂಕ್ ಸಿಂಗ್, ಅಜ್ಮತುಲ್ಲಾ, ಹರ್ಪ್ರೀತ್ ಬರಾರ್, ಜೇಮಿಸನ್, ಹರ್ಷ್ದೀಪ್ ಸಿಂಗ್ ರಂತಹ 11 ಜನರಲ್ಲಿ ಆಲ್ಮೋಸ್ಟ್ 11 ಜನರು ಬ್ಯಾಟಿಂಗ್ ಆಡೋ ಕ್ಷಮತೆ ಇದೆ ಅಂತಲೇ ಹೇಳ್ಬೋದು ಈ ತಂಡದಲ್ಲಿ. ಸೊ ಸಖತ್ತಾಗಿರೋ ಸ್ಕ್ವಾಡ್ ಇದೆ ಇವ್ರದ್ದು. ಸೊ ಯುಟಿಲೈಸ್ ಆಗಬೇಕು ಅಷ್ಟೇ. ಸೊ ನೋಡೋಣ ಇವತ್ತು ಒಂದೊಳ್ಳೆ ಬ್ಯಾಟಲ್ ನೋಡೋದಕ್ಕೆ ಕಾಯ್ತಾ ಇದ್ದೀನಿ ನಾನಂತೂ. ಸೊ ಎರಡು ಬಲಿಷ್ಠ ತಂಡಗಳು ಇವತ್ತು ಮುಖಾಮುಖಿ ಆಗ್ತಾಯಿದೆ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಸೊ ಮುಂಬೈಗಂತೂ ಸಖತ್ ಕಾನ್ಫಿಡೆನ್ಸ್ ಇರುತ್ತೆ ಪಂಜಾಬ್ ಕಿಂಗ್ಸ್ಗಿಂತನೂ ಅಂತ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ. ಸೊ ಮುಂಬೈ ಏನಾದರೂ ಬಂದರೆ RCBಗೂ ಕೂಡ ಖಂಡಿತವಾಗ್ಲೂ ಟಫ್ ಆಗುತ್ತೆ ಅಂತಲೇ ಹೇಳ್ಬೋದು ಕಂಪೇರ್ಡ್ ಟು ಪಂಜಾಬ್ ಕಿಂಗ್ಸು. ಸೊ ಇದರಲ್ಲಿ ಮುಂಬೈ ಏನಾದರೂ ಗೆದ್ದರೆ ಮುಂಬೈ ವರ್ಸಸ್ RCB ಫೈನಲ್ ಆಗುತ್ತೆ, ಇಲ್ಲಾಂದರೆ ಪಂಜಾಬ್ ವರ್ಸಸ್ RCB ಮತ್ತೊಮ್ಮೆ ಈ ಸೀಸನ್ನಲ್ಲಿ ಮುಖಾಮುಖಿ ಆಗುತ್ತೆ. ಸೊ ರಿಲೇಟಿವ್ಲಿ ಪಂಜಾಬ್ ಬಂದ್ರೇ ಉತ್ತಮ ಅಂತಲೇ ಹೇಳ್ಬೋದು ಮುಂಬೈ ಇರೋ ಫಾರ್ಮ್ನ ನೋಡ್ತಾ ಇದ್ದರೆ. ಸೊ ನೋಡೋಣ ಯಾರು ಬರ್ತಾರೆ RCB ತಂಡಕ್ಕೆ. ಇವತ್ತು ಗೆದ್ದ ತಂಡ RCB ಜೊತೆ 3 ಜೂನ್ನಂದು ಮುಖಾಮುಖಿ ಆಗ್ತಾಯಿದೆ. ಬಿಗ್ ಮ್ಯಾಚ್ ಬರೋದಕ್ಕಿದೆ ಯಾವತ್ತಂತೂ. ಸೊ ಈ ಬಾರಿ ಆದರೂ ಕಪ್ ಗೆಲ್ಲುವಂತಾಗಲಿ ನಮ್ಮ RCB ಅಂತ ಆಶಿಸೋಣ. ಸೊ ಇದಾಗಿತ್ತು ಸಣ್ಣ ಪ್ರಿವ್ಯೂ. ಸೊ ಇವತ್ತು ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ, ಹಾಗೆಯೇ ಯಾರು ಗೆಲ್ಲಬೇಕು ನಮ್ಮ ದೃಷ್ಟಿಯಿಂದ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಸ್ಪೋರ್ಟ್ಸ್ ಇನ್ ಕನ್ನಡ. ಥ್ಯಾಂಕ್ ಯು. ಬಾಯ್ ಬಾಯ್.